ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2025ರಲ್ಲಿ ಬಂದಿರುವಂಥ ಮೊದಲ ಅಮಾವಾಸ್ಯೆ. ಈ ಅಮಾವಾಸ್ಯೆಯನ್ನು ಮಾಗಿ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಅಂತ ಕೂಡ ಕರೀತೀರಿ. ಮೌನಿ ಅಮಾವಾಸ್ಯೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ? ಮೌನಿ ಅಮಾವಾಸ್ಯೆಯ ದಿನ ನಾವು ಮನೆ ಬಾಗಿಲಿಗೆ ಯಾವ ವಸ್ತುವನ್ನು ಕಟ್ಟಬೇಕು, ಮನೆಯಿಂದ ಹೊರಗಡೆ ಕಟ್ಟಬೇಕಾ ಅಥವಾ ಮನೆ ಒಳಗಡೆ ಕಟ್ಟಬೇಕಾ, ಕಟ್ಟಿದ ನಂತರ ಎಷ್ಟು ದಿನಕ್ಕೆ ಅದನ್ನು ಚೇಂಜ್ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೌನಿ ಅಮಾವಾಸ್ಯೆ ಜನವರಿ 28ನೇ ತಾರೀಕು ಸಂಜೆ 7:35 ಪ್ರಾರಂಭ ಆಗುತ್ತೆ. ಇನ್ನು ಜನವರಿ 29ನೇ ತಾರೀಕು ಸಂಜೆ 6:05 ನಮಗೆ ಕೊನೆಗೊಳ್ಳುತ್ತೆ. ಇನ್ನು ನಾವು ಸೂರ್ಯೋದಯದ ಗಣನೆಗೆ ತಗೊಂಡು 29ನೇ ತಾರೀಕು ಮೌನಿ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡಬೇಕಾಗತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಮೌನಿ ಅಮಾವಾಸ್ಯೆ ಎಂದು ಗಂಗಾ ಸ್ನಾನ ಮಾಡೋದ್ರಿಂದ ತಿಳಿಯೋದೋ ಮಾಡಿದ ಪಾಪಗಳು ಕೂಡ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಗಂಗಾ ಮಾತೆಯ ಆಶೀರ್ವಾದವು ಭಕ್ತರ ಮೇಲೆ ಮತ್ತು ಅಶುಭ ಗ್ರಹಗಳ ಪ್ರಭಾವದಿಂದ ವಿಮೋಚನೆಯನ್ನು ಸಾಧಿಸಲಾಗುತ್ತೆ. ಈ ವರ್ಷ ಮಾಗಿ ಅಮಾವಾಸ್ಯೆಯೆಂದು ಹಲವು ಮಂಗಳಕರ ಸುಯೋಗಗಳು ಕೂಡ ರೂಪುಗೊಳ್ತಾ ಇದ್ದಾವೆ. ಮಾಗಿ ಅಮಾವಾಸ್ಯೆಯ ದಿನದಂದು ಅಪರೂಪದ ಶಿವಯೋಗವು ರೂಪುಗೊಳ್ತಾ ಇದೆ. ಇದು ಜನವರಿ 29ನೇ ತಾರೀಕು ಸಂಜೆ 6:05 ತನಕ ಇರುತ್ತೆ. ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಶಿವನು ಗೌರಿ ದೇವಿಯೊಂದಿಗೆ ಕೈಲಾಸ ಪರ್ವತದ ಮೇಲೆ ಕುಳಿತುಕೊಳ್ತಾನೆ ಅಂತಾನೆ ಹೇಳ್ಬೋದು. ಮೌನಿ ಅಮಾವಾಸ್ಯೆಯ ದಿನ ನಾವು ದಾನಕ್ಕೂ ಕೂಡ ತುಂಬಾನೇ ಶ್ರೇಷ್ಠ. ಹಾಗಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಮಾಡಿದ್ರು ತುಂಬಾನೇ ಒಳ್ಳೆಯದು. ಈ ದಿನ ಆದಷ್ಟು ಮೌನವಾಗಿರೋದು, ಅಂದರೆ ಹೆಚ್ಚು ಮಾತನಾಡದೆ ಮೌನವಾಗಿದ್ದು ನಾವು ಈಶ್ವರನನ್ನು ಶಿವನನ್ನು ನಾವು ನೆನೆದು ಶಿವ ಜಪವನ್ನು ಮಾಡೋದಾಗಲಿ, ಶಿವನ ಪೂಜೆಯನ್ನು ಮಾಡಿದ್ರೂ ಕೂಡ ತುಂಬಾನೇ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಾವು ಮನೆ ಬಾಗಿಲಿಗೆ ಯಾವ ಒಂದು ವಸ್ತುವನ್ನು ಕಟ್ಟಬೇಕು, ಯಾವ ಸಮಯದಲ್ಲಿ ಕಟ್ಟಬೇಕು, ಇದರಿಂದ ಏನೆಲ್ಲ ಪ್ರಯೋಜನಗಳಾಗತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೌನಿ ಅಮಾವಾಸ್ಯೆ ನಮಗೆ 29ನೇ ತಾರೀಕು ಇರೋದ್ರಿಂದ 29ನೇ ತಾರೀಕು ನೀವು ಬೆಳಗ್ಗೆ ಆದರೂ ಮನೆ ಬಾಗಿಲಿಗೆ ಕಟ್ಬೋದು ಅಥವಾ ಸಾಯಂಕಾಲ ಬೇಕಾದರೂ ಕಟ್ಬೋದು. ಅಂದರೆ ಸಾಯಂಕಾಲ 6:05 ನಮಗೆ ಅಮಾವಾಸ್ಯೆ ಮುಕ್ತಾಯ ಆಗುತ್ತೆ. ಅದರ ಒಳಗಡೆ ನೀವು ಈ ಕೆಲಸವನ್ನು, ಅಂದರೆ 5:05 ಮೇಲೆ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ, ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ. ಅಂದರೆ ಹೊಸ ಬಟ್ಟೆನೇ ತೊಗೊಬೇಕಾಗತ್ತೆ, ಹಳೆ ಬಟ್ಟೆ ಉಪಯೋಗಿಸೋ ಹಾಗಿಲ್ಲ. ಹಾಗಾಗಿ ಹೊಸ ಬಟ್ಟೆಯನ್ನು ತಗೊಂಡು ಚಿಕ್ಕದಾಗಿರೋವಂಥ ಒಂದು ಬಟ್ಟೆ ತೊಗೊಳ್ಳಿ. ಅದರಲ್ಲಿ ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ. ಕಲ್ಲುಪ್ಪು ಹಾಕಿ ಒಂದು ಕೆಂಪು ದಾರದಿಂದನೂ ಕಟ್ಬೋದು, ಅಥವಾ ನೀವು ಅದನ್ನು ಬಟ್ಟೆ ಎಕ್ಸ್ಟ್ರಾ ತೊಗೊಂಡಿದ್ರೆ ಬಟ್ಟೆಯಲ್ಲೂ ಕೂಡ ಗಂಟು ಹಾಕ್ಬೋದು. ಈ ರೀತಿಯಾಗಿ ಕಟ್ಟಿ ನಂತರ ಅದನ್ನು ಮನೆ ಬಾಗಿಲಿನ ಒಳಗಡೆ ಭಾಗದಲ್ಲಿ ಕಟ್ಟಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಕಲ್ಲುಪ್ಪನ್ನು ಕಟ್ಟೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ. ನಿಮಗೇನು ಇಷ್ಟು ದಿನ ನನಗೊಂದು ಸ್ವಂತ ಮನೆ ಇಲ್ಲ, ಒಂದು ಜಾಗ ತೊಗೊಳಕ್ಕಾಗಿಲ್ಲ, ನಮ್ಮ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿಲ್ಲ, ಬಂದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ನಾವು ಏನೇ ಮಾಡೋಕ್ಕೋದ್ರೂ ಯಾವುದೂ ಕೆಲಸ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ಳೋರೆಲ್ಲರೂ ಈ ಅಮಾವಾಸ್ಯೆಯ ದಿನ, ಅದರಲ್ಲೂ ನಮಗೆ ವರ್ಷದ ಮೊದಲ ಅಮಾವಾಸ್ಯೆ ಇದು. ಹಾಗಾಗಿ ಈ ಅಮಾವಾಸ್ಯೆಯ ದಿನ ನೀವು ಬೆಳಗ್ಗೆ ಆದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಲ್ಲ, ಆ ಟೈಮಲ್ಲಾದರೂ ಕಟ್ಬೋದು, ಅಥವಾ ಸಂಜೆ ಕಟ್ಟಿ. ಮಧ್ಯಾಹ್ನ ಎಲ್ಲ ಯಾವುದೇ ಕಾರಣಕ್ಕೂ ಕಟ್ಟಕ್ಕೆ ಹೋಗಬೇಡಿ. ಹಾಗಾಗಿ ಅಥವಾ ಬೆಳಗ್ಗೆ ಕಟ್ಬೋದು ಅಥವಾ ಸಂಜೆ ಕಟ್ಬೋದು. ಈ ರೀತಿಯಾಗಿ ಕಟ್ಟಿ ನೀವು ಅದಕ್ಕೆ ದಿನ ಪೂಜೆ ಮಾಡಬೇಕಂದ್ರೆ, ನೀವು ಈಗ ದೇವ್ರ ಮನೇಲಿ ಪೂಜೆ ಮಾಡ್ತೀರಲ್ಲ, ಆ ಪೂಜೆ ಮಾಡೋ ಸಮಯದಲ್ಲಿ ನೀವು ಅಲ್ಲಿ ಒಂದು ಹೂವನ್ನು ಹಿಡಿದು, ಹಾಗೆಯೇ ಕಡ್ಡಿಯಿಂದ, ಅಂದರೆ ಗಂಧದ ಕಡ್ಡಿಯಿಂದ ಆರತಿಯನ್ನು ಮಾಡೋದು, ಕರ್ಪೂರದಿಂದ ಆರತಿಯನ್ನು ಮಾಡ್ತಾ ಬಂದರೆ ನಿಮಗೆ ಸ್ವಂತ ಮನೆ ಅನ್ನೋದು ಆಗುತ್ತೆ. ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ, ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಉಪ್ಪಿಗೂ ಕೂಡ ನಾವು ಮಹಾಲಕ್ಷ್ಮಿ ಅಂತೀರಿ. ಯಾಕೆ ಅಂತಂದರೆ ಉಪ್ಪು ಕೂಡ ಸಮುದ್ರ ಮಂಥನದ ಸಮಯದಲ್ಲಿ ಬಂದಿರೋದು. ಅದಕ್ಕೋಸ್ಕರ ಉಪ್ಪನ್ನು ನಾವು ಕೆಂಪು ಬಟ್ಟೆಗೆ, ಇನ್ನು ಕೆಂಪು ಬಟ್ಟೆನೂ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು. ಹಾಗಾಗಿ ಈ ಎರಡನ್ನು ಸೇರಿಸಿ ನಾವು ಗಂಟು ಕಟ್ಟಿ, ನಾವು ಅಂದರೆ ಬಟ್ಟೆ ಮತ್ತು ಅದರಲ್ಲಿ ಕಲ್ಲು ಉಪ್ಪನ್ನು ಹಾಕಿ ಗಂಟು ಕಟ್ಟಿ ನೀವು ಅದನ್ನು ಮನೆ ಬಾಗಿಲಿನ ಒಳಭಾಗದಲ್ಲಿ ಕಟ್ಟಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹೊರಭಾಗದಲ್ಲಿ ಕಟ್ಟಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ನೋಡಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ. ಇನ್ನು ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಅನ್ನೋದಾದರೆ, ವರ್ಷಕ್ಕೆ ಒಂದು ಸಾರಿ ನೀವು ಚೇಂಜ್ ಮಾಡಬೇಕಾಗತ್ತೆ.
ಅಂದರೆ ಈ ವರ್ಷ ಕಟ್ಟಿರ್ತೀರ, ಇನ್ನು ಮುಂದಿನ ವರ್ಷದ ತನಕ ಅದು ಹಾಗೆ ಇರಲಿ. ಅಕಸ್ಮಾತ್ ಉಪ್ಪೇನಾದರೂ ಕರಗಿತು ಅಂದರೆ ಅವಾಗ ಬೇಕಾದ್ರೆ ನೀವು ಬಟ್ಟೆ ಸಮೇತವಾಗಿ ಅದನ್ನು ಯಾವುದಾದ್ರು ಹರಿಯೋ ನೀರಿಗೆ ಬಿಟ್ಟು ನೀವು ಬೇರೆ ಬಟ್ಟೆ ತೊಗೊಂಡು ಮತ್ತೆ ನೀವು ಉಪ್ಪನ್ನು ಇದೇ ರೀತಿಯಾಗಿ ಅಮಾವಾಸ್ಯೆ ದಿನವೇ ಕಟ್ಟಿ ನೀವು ಮನೆ ಬಾಗಿಲಿನ ಮೇಲೆ ನೇತು ಹಾಕಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನೀವು ಅಂದುಕೊಂಡ ಕೆಲಸಗಳಾಗತ್ತೆ. ಇಷ್ಟು ದಿನ ಯಾವುದೋ ಕೆಲಸಗಳ ಪೆಂಡಿಂಗ್ ಇತ್ತು, ನಾನೇನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋ ಕೆಲಸಗಳು ಕೂಡ ಸರಾಗವಾಗಿ ಆಗೋದಕ್ಕೆ ಶುರು ಆಗುತ್ತೆ. ನಿಮ್ಮ ವರ್ಷದೊಳಗಡೆ ನಿಮಗೆ ಸ್ವಂತ ಮನೆ ಅನ್ನೋದು ಆಗಕ್ಕೋಗುತ್ತೆ. ಏಕೆಂದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸ್ತಾಳ. ಹಾಗಾಗಿ ನಿಮ್ಮ ಮನೆ ಸ್ವಂತ ಮನೆ ಅನ್ನೋದಾಗತ್ತೆ. ಅಥವಾ ನಾನೇನೋ ಈ ವರ್ಷ ಒಂದು ಸೈಟ್ ತೊಗೊಬೇಕು ಅಂತಿರ್ತೀನಿ ಅಂದರೆ ಆ ಸೈಟ್ ತೊಗೊಳ್ಳೋಂಥ ಅವಕಾಶಗಳು ಕೂಡಿ ಬರುತ್ತೆ. ಅಥವಾ ಕೆಲಸ ಚೇಂಜ್ ಮಾಡಬೇಕು, ಅಥವಾ ಯಾರೋ ದುಡ್ಡು ಕೊಟ್ಟಿದ್ರು ಬರ್ತಾ ಇಲ್ಲ ಅನ್ನೋರು ಕೂಡ ಈ ಏನು ಗಂಟಿರುತ್ತಲ್ಲ, ಈ ಗಂಟಿನ ಪ್ರಭಾವದಿಂದ ನಿಮ್ಮ ಎಲ್ಲ ಕೆಲಸಗಳು ಸರಾಗವಾಗಿ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಈ ಸಾರಿ ಬಂದಿರುವಂಥ ಈ ಮೌನಿ ಅಮಾವಾಸ್ಯೆಯ ದಿನ ಆದಷ್ಟು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ, ಹೋಗೋಕ್ಕಾಗಲಿಲ್ಲ ಅನ್ನೋರು ಗಂಗಾ ಜಲವನ್ನು ನೀವು ಸ್ವಲ್ಪ ಬಕೆಟ್ ನೀರಿಗೆ ಗಂಗಾ ಜಲವನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನವನ್ನು ಮಾಡೋದು, ಈ ದಿನ ಉಪವಾಸವನ್ನು ಮಾಡೋದಾಗಲಿ ಅಥವಾ ದೇವರ ಪೂಜೆಗಳನ್ನು ಮಾಡೋದು, ನಾವು ದೇವಸ್ಥಾನಗಳಿಗೆ ಹೋಗೋದಾಗಲಿ ಅಥವಾ ದಾನಗಳನ್ನು ಮಾಡೋದು, ನಮ್ಮ ಹಿರಿಕರಿಗೆ ತರ್ಪಣವನ್ನು ಕೊಡೋದು, ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡೋದು ಎಲ್ಲವೂ ಕೂಡ ಈ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಪಾಪಗಳನ್ನು ಕಳೆಯುವ ಸಮಯ ಅಂತ ಹೇಳ್ಬೋದು. ಹಾಗಾಗಿ ಮೌನಿ ಅಮಾವಾಸ್ಯೆಯನ್ನು ಎಲ್ಲರೂ ಆಚರಣೆ ಮಾಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.